ಏನಾಯ್ತು ಗೊತ್ತಾ? ಸಡನ್ ಪ್ಲಾನ್ ಆಗಿ ನಾವು ಮೈಸೂರಿಗೆ ಹೋಗ್ಬೇಕು ಅನ್ಕೊಂಡ್ವಿ. ಸೊ, ಪಟ ಪಟ ಅಂತ ಟಿಫನ್ ತಿನ್ಕೊಂಡು ಬಸ್ ಹತ್ತಿದ್ವಿ ನೋಡಿ ಮೈಸೂರ್ಗೆ. ಹೋಗುವಾಗ ಒಂದ್ ಸ್ವಲ್ಪ ಬ್ಯೂಟಿಫುಲ್ ಸೀನರೀಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ನಾವು. ಯಾಕೆ ಅಂದ್ರೆ ತುಂಬಾ ಬೋರ್ ಹೊಡಿತಿತ್ತು ಕಣ್ರಿ. ಆದ್ರಿಂದ ನಾವೇನ್ ಅನ್ಕೊಂಡ್ವಿ, ಮೈಸೂರಿಗೆ ಇಳಿದ್ಮೇಲೆ ಫುಲ್ ಶೆಕೆ ಇತ್ತು. ಎಲ್ಲೋ ತುಂಬಾ ಜಾಸ್ತಿ ಶೆಕೆ ಇದೆ, ಏನಪ್ಪಾ ಇದು ಈ ತರ ಇದೆ ಅಂತ ಅನ್ಕೊಂಡ್ವಿ. ಬಟ್ ಅದಾದ್ಮೇಲೆ ಏನಾಯ್ತು ಗೊತ್ತಾ? ಈ ತರ ನಾವ್ ಹಂಗೆ ವೆಯ್ಟ್ ಮಾಡ್ಕೊಂಡು ಹೋಗ್ತಿದ್ವಿ. ಅದ್ರಲ್ಲಿ ಇದನ್ನ ನನಗೊಂದ್ ಸ್ವಲ್ಪ ಫನಿ ಅನ್ನಿಸ್ತು. ಈ ಯಾವಾಗ್ಲೂ ಅಷ್ಟೇ ಈ ಗೌರ್ಮೆಂಟ್ ಅವ್ರು ಒಂದ್ಸರಿ ಏನಕ್ಕಾದ್ರೂ ಅಗೀತು ಅಂದ್ರೆ ಪದೇ ಪದೇ ಅಗೀತಾನೆ ಇರ್ತಾರ್ ಕಣ್ರಿ. ಏನಾದ್ರೂನುವೆ ಬೇಗನೆ ಕೆಲ್ಸನೇ ಮುಗ್ಸಲ್ಲ. ಅದಾದ್ಮೇಲೆ ಈ ತರ ಬ್ಯೂಟಿಫುಲ್ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಆ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಅದ್ರ ಜೊತೆಗೆ ಅ ಪ್ರತಿಯೊಂದು ಹಿಂಗೆ ಮಾಡ್ಕೊಂಡು ಹೋಗ್ತಿದ್ವಿ. ಎಷ್ಟು ಬೇಗನೆ ರೀಚ್ ಆದ್ರೆ ಅಷ್ಟು ಬೇಗನೆ ಸಾಕು ಅಂತ ಅನ್ಕೊಂಡಿದ್ವಿ. ಬಟ್ ನಾವ್ ಅನ್ಕೊಂಡ್ ಹೋಗಿದ್ದೇ ಒಂದು, ಅಲ್ಲಿ ಆಗಿದ್ದೇ ಒಂದು. ನಾವ್ ಈ ಟ್ರಿಪ್ಪಲ್ಲಿ ನಮ್ಗೆಷ್ಟು ಕಿತಾಪತಿ ಆಗಿದೆ ಗೊತ್ತಾ? ನಾವೆಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಿದೀವಿ ಗೊತ್ತಾ? ನಾವಿದೇನ್ ಫಸ್ಟ್ ಟೈಮ್ ಅಲ್ಲ ಹೋಗ್ತಿರೋದು. ಬಟ್ ಆದ್ರೆ ಎವ್ರಿ ಟೈಮ್‌ಗಿನ್ನ ಈ ಸರಿ ಮಾತ್ರ ತುಂಬಾ ಜಾಸ್ತಿ ಇದಾಗೋಯ್ತು ಕಣ್ರಿ. ನನಗೇನ್ ಅನ್ಸ್ತು ಗೊತ್ತಾ ಒಂದ್ ಪಾಯಿಂಟಲ್ಲಿ? ಆಲ್ರೆಡಿ ಇಷ್ಟ್ ಸರಿ ನಾವ್ ಬಂದಿರೋ ಊರ್ಗೆನೆ ನಮ್ಗಿಷ್ಟೆಲ್ಲ ಪರದಾಡ್ತಾ ಇದೀವಿ. ಇನ್ನೇನಾದ್ರೂ ಹೊಸ ಊರ್ಗೋದ್ರೆ ಏನ್ ನಮ್ ಗತಿ ಅನ್ನೋ ರೇಂಜ್‌ಗಾಗೋಯ್ತು. ಯಾಕೆ ಆ ಥರ ಅಂತ ಇದ್ದೀನಿ ಅನ್ಕೊಂಡಿದ್ದೀರಾ? ಮುಂದೆ ಮುಂದೆ ಬರುತ್ತೆ ನೋಡಿ ಕಹಾನಿ. ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನೀವೇ ಬೈತೀರಾ, "ಏನ್ ಮೇಡಮ್ ಇಷ್ಟೆಲ್ಲ ಮಾಡ್ಕೊಂಡಿದ್ದೀರಲ್ವಾ? ಯಾಕೆ?" ಅಂತ ನೀವೇ ಬೈತೀರಾ ಕಮೆಂಟ್ ಸೆಕ್ಷನಲ್ಲಿ. ಆ ಥರ ಮಾಡ್ಕೊಂಡಿದೀವಿ ಕಣ್ರಿ ನಾವು ಫಜೀತಿ. ಹಿಂಗೆ ಪ್ರತಿಯೊಂದು ಮೊಮೆಂಟ್ಸ್ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಇಲ್ಲೊಂದು ಸೇತುವೆ ಕಾಣಿಸ್ತಿದೆ ಅಲ್ವಾ? ಆ ಸೇತುವೆ ಯಾವ ಊರಲ್ಲಿದೆ ಅಂತ ನನಗ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೇಕು. ಈ ಸರಿ ನಿಮ್ಗೆ ಅದೇ ಟಾಸ್ಕ್. ಓಕೆನಾ? ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ನಂಜನಗೂಡಿಗೆ ರೀಚ್ ಆದ್ವಿ. ಏನ್ ಮಾಡೋಣ, ಫುಲ್ಲು ಮಳೆ ಕಣ್ರಿ. ನಾವ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಮಳೆ ಬೀಳುತ್ತೆ ಅಂತ. ಫುಲ್ ಹೆವಿ ಜೋರ್ ಮಳೆ. ನಾವ್ ರೀಚ್ ಆಗಿದ ತಕ್ಷಣ ಸರಿ ಅಂತ ರೂಮ್ ಮಾಡ್ಕೊಂಡು ಫಸ್ಟ್ ಅಲ್ಲಿ ನಮ್ ಲಗೇಜ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮತ್ತೆ ನಾವು ಊಟಕ್ಕೆ ಹೋದ್ವಿ. ನಮ್ದು ಇದು ಪ್ಲಾನಿಂಗ್ ಗೊತ್ತಾ? ಫಸ್ಟ್ ನಂಜನಗೂಡ್ಗೆ ಹೋಗಿ ರೀಚ್ ಆಗ್ಬೇಕು ಬೇಗನೆ. ಎಷ್ಟು ಬೇಗನೆ ಆದ್ರೆ ಅಷ್ಟು ಬೇಗನೆ ರೀಚ್ ಆಗ್ಬೇಕು ನಂಜನಗೂಡ್ಗೆ. ಅದಾದ್ಮೇಲೆ ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಸುತ್ತಾಡ್ಕೊಂಡ್ ಬರೋಣ. ನೆಕ್ಸ್ಟ್ ಡೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಫ್ಟರ್ನೂನ್ ಒಳಗಡೆ ರಿಟರ್ನ್ ಬಂದ್ಬಿಡೋಣ ಅಂತ ನಮ್ದು ಈ ತರ ಇದೆ ಪ್ಲಾನ್. ಬಟ್ ನಿಮ್ಗೆ ಗೊತ್ತಲ್ವಾ ನಾವು ಪ್ಲಾನ್ ಮಾಡ್ಕೊಂಡಂಗ್ ಆಗಲ್ಲ ಅಂತ. ಫಸ್ಟ್ ಥಿಂಗ್ ನಾವು ರೀಚ್ ಆಗಿದ್ದು ತುಂಬಾ ಲೇಟ್ ಆಗೋಯ್ತು. ಹತ್ತತ್ರ ಒಂದು 3-4 ಆಗೋಯ್ತು ನಾವು ನಂಜನಗೂಡಿಗೆ ರೀಚ್ ಆಗಿದ್ದು. ಸೊ ನಾವೇನ್ ಮಾಡಿದ್ವಿ, ಪ್ಲಾನ್ ಚೇಂಜ್ ಮಾಡಿದ್ವಿ. ಫಸ್ಟ್ ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣಂತೆ. ಆಮೇಲೆ ಇವತ್ತು ಚಾಮುಂಡಿ ಬೆಟ್ಟ ಮುಗಿಸ್ಕೊಳ್ಳೋಣ. ನಾಳೆ ಶ್ರೀರಂಗಪಟ್ಟಣ ಮುಗಿಸ್ಕೊಂಡು ಡೈರೆಕ್ಟ್ ಹಂಗೆ ರಿಟರ್ನ್ ಹೊರಟೋಗೋಣ. ಹಂಗಾದ್ರೂ ಈವ್ನಿಂಗ್ ಒಳಗಡೆ ಹೋಗ್ಬೋದಲ್ವಾ ಅಂತ. ದೇವಸ್ಥಾನ ದರ್ಶನ ಆಗಿ ಇನ್ ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಅಲ್ಲಿ ಪಕ್ಕದಲ್ಲಿ ಫ್ರೂಟ್ ಜ್ಯೂಸ್ ಶಾಪ್ ಇದೆ. ನೀವ್ ಯಾರೇ ಹೋದ್ರುನು ಪ್ಲೀಸ್ ಮಿಸ್ ಮಾಡ್ಕೊಂಬೇಡಿ. ತುಂಬಾನೇ ಚೆನ್ನಾಗಿದೆ. ಸಿಟಿ ಬಸ್ ಸ್ಟಾಪ್ ಪಕ್ಕದಲ್ಲೇನೆ. ಕ್ವಾಲಿಟಿ ವೈಸ್ ಅಂಡ್ ಪ್ರೈಸ್ ವೈಸ್ ಆಗ್ಲಿ ತುಂಬಾ 10 ಔಟ್ ಆಫ್ 10 ಕೊಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ಪ್ಲೀಸ್ ಡೋಂಟ್ ಮಿಸ್ ಇಟ್ ಔಟ್. ಅದಾದ್ಮೇಲೆ ಮತ್ತೆ ನಾವು ಆಮ್, ಚಾಮುಂಡಿ ಬೆಟ್ಟಕ್ಕೆ ಹೋಗೋದಿಕ್ಕೆ ಬಸ್ ಹತ್ತಿದ್ವಿ. ಆವಾಗ ಈ ಬ್ಯೂಟಿಫುಲ್ ಮೂಮೆಂಟ್ ಕ್ಯಾಪ್ಚರ್ ಆಯ್ತು ಕಣ್ರಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ತರ ಲೈಟಿಂಗ್ಸ್ ನೀವೆಷ್ಟು ಜನ ನೋಡಿದೀರಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು. ಸರಿನಾ? ಆ ತರ ನಾವು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಏನ್ ಮಾಡೋದು, ತುಂಬಾ ಲೇಟ್ ಆಗೋಯ್ತು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿದ್ದು. 8:30 ಹತ್ತತ್ರ ಆಗೋಯ್ತು. ಅದಾದ್ಮೇಲೆ ಮತ್ತೆ ನಾವು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಅದ್ರ ಜೊತೆ ಈ ವ್ಯೂ ಅನ್ನು ನೋಡಿದ್ವಿ. ಈ ವ್ಯೂನು ನಂಗೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಕಣ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬೆಟ್ಟದ ಮೇಲಿಂದ ಲೈಟಿಂಗ್ಸ್ ಅಲ್ವಾ? ಆ ತರ ರೀಚ್ ಆದ್ವಿ. ಅದಕ್ಕೆ ನಾನು ನಮ್ಮ ಅಣ್ಣಂಗೆ ಒಂದು ಐಡಿಯಾ ಕೊಟ್ಟೆ. ಫಸ್ಟ್ ಊಟ ಮಾಡ್ಕೊಂಡು ಹೊರ್ಟೋಗೋಣಂತೆ. ಆಮೇಲೆ ದೇವ್ರ ದರ್ಶನ ಮಾಡೋಣಂತೆ ಅಂದ್ಬಿಟ್ಟು. ಯಾಕಂದ್ರೆ ನಾವು ಮಧ್ಯಾಹ್ನ ತಿಂದಿದ್ದು ಲೇಟ್. ಮತ್ತೆ ಅದಾದ್ಮೇಲೆ ಏನೂ ತಿಂದಿರ್ಲಿಲ್ಲ ಅದರಿಂದ. ಸೊ ಊಟ ಮಾಡ್ಕೊಂಡು ನಾವು ದೇವಸ್ಥಾನ ಹತ್ರ ಹೋದ್ರಿ. ಅಲ್ಲಿ ಕೂಡ ಫುಲ್ಲು ರಶ್ ಇದೆ ಕಣ್ರಿ. ಏನಾಗೋಯ್ತು, ನಾನ್ ಅಲ್ಲಿ 10 ಗಂಟೆಗೆ ದೇವಸ್ಥಾನ ಕ್ಲೋಸ್. ನಾನೇನ್ ಅನ್ಕೊಂಡೆ, ಹಾ ಬಿಡು ಹೆಂಗಿದ್ರುನುವೆ 10 o'clockಗೆ ದೇವಸ್ಥಾನ ಕ್ಲೋಸ್ ಅಲ್ವಾ? 10 o'clock ಒಳಗಡೆ ಎಷ್ಟು ಜನ ಇದ್ರುನು ಬಿಟ್ಬಿಡ್ತಾರೆ ದರ್ಶನಕ್ಕೆ ಅಂತ ಅನ್ಕೊಂಡೆ. ನೋಡಿ ಇಲ್ಲಿ ಒಳಗಡೆನು ಎಷ್ಟು ಕ್ಯೂ ಇದೆ ಅಂತ. ಪಾಪ ನಮ್ಮ ಅಣ್ಣ ಹೇಳ್ದ, ಸ್ಪೆಷಲ್ ಟಿಕೆಟ್ ಅಲ್ಲಿ ಹೊರಟೋಗೋಣ ಅಂತ. ನಾನ್ ಇದ್ಕೊಂಡ್ ಅಂದೆ, ಅಂದ್ರೆ ನಾನು ಯಾವಾಗ್ಲೂ ನೋಡ್ತಿರ್ತೀನಲ್ವಾ, ಆ ರೀಸನ್ ಇಂದ ಇಲ್ಲ ಇದು ಈ ತರನೇ ಇರುತ್ತೆ. ಬಟ್ ಒಂದ್ಸರಿ ಮೂವ್ ಆಗೋಯ್ತು ಅಂದ್ರೆ ಒಂದು 10-15 ಮಿನಿಟ್ಸ್ ಒಳಗಡೆ ದರ್ಶನ ಆಗೋಗುತ್ತೆ, ನೀನೇನ್ ಭಯ ಬೀಳ್ಬೇಡ ಅಂತ. ಬಟ್ ನಾನು ಹೇಳಿದಕ್ಕೆ ಅಪೋಸಿಟ್ ಆಯ್ತು ಕಣ್ರಿ. ಲೇಟ್ ಆಯ್ತು ದರ್ಶನ. ಅದಾದ್ಮೇಲೆ ಈ ತರ ಎಲ್ಲ ನೋಡ್ತಿದ್ವಿ. ಆಗ ಒಂದು ಪಾಯಿಂಟ್ ಕಾಣಿಸ್ತು ಗೊತ್ತಾ? ಏನಂದ್ರೆ ಇದೆ, ಬೆಟ್ಟದ ಗೆಳೆಯದು. ಇಲ್ಲಿ ಸೂಪ್ ತುಂಬಾ ಫೇಮಸ್ ಇರುತ್ತೆ ಅಲ್ವಾ?
ಈ ಸೂಪ್ ಎಷ್ಟು ಜನ ಟ್ರೈ ಮಾಡಿದ್ದೀರಾ? ನಾನೇನು ಮಾಡಿದೆ, ಹಾಟ್ ಆ್ಯಂಡ್ ಸೋರ್ ಸೂಪ್ ತೊಗೊಂಡೆ. ಆ್ಯಕ್ಚುಲಿ ಈ ಸೂಪ್ ಕೂಡ ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ. ನಾವು ಬಂದಿದ್ದು ದೇವಸ್ಥಾನ ದರ್ಶನ ಮಾಡ್ಕೊಂಡು 10 ಕಾಲ ಆಯಿತು. ಅದಾದಮೇಲೆ ಇಲ್ಲಿ ನೋಡಿದ್ವಲ್ಲ, ಸೊ ಸ್ಟಾಪ್ ಆಗೋದ್ವಿ. ಕ್ರೌಡ್ ಕೂಡ ತುಂಬ ಜನ ಇತ್ತು. ನಾವೇನು ಅಂದ್ಕೊಂಡ್ವಿ, ಕ್ರೌಡ್ ಈ ಥರ ಇದ್ದಾರೆ, ಜೊತೆಗೆ ವೀಕೆಂಡ್, ಸೊ ಬಸ್ ನಾರ್ಮಲ್ ಆಗಿ 10:20 10:30ವರೆಗೂ ಇರೋ ಸರ್ವಿಸಸ್ 11:30ವರೆಗೂ ಇರಬಹುದು ಅಂತ ನಾವು ಅಂದ್ಕೊಂಡು ಸೂಪ್ ಕುಡಿಯೋಕೆ ಹೋಗಿ ಅದನ್ನು ಎಂಜಾಯ್ ಮಾಡ್ತಿದ್ವಿ. ಆಮೇಲೆ ಗೊತ್ತಾಯ್ತು ಕಣ್ರಿ, ಶಾಕಿಂಗ್ ನ್ಯೂಸ್. ಒಂದು ಬಸ್ಸು ಇಲ್ಲ, ಲಾಸ್ಟ್ ಬಸ್ ಕೂಡ ನಾವು ಮಿಸ್ ಆಗೋಗಿದ್ದೀವಿ. ಬೆಟ್ಟದ ಮೇಲೆ ಲಿಟ್ರಲಿ ನಾನು, ನಮ್ಮಣ್ಣ, ನಮ್ಮಕ್ಕ, 3 ಜನ, 2 ಹೆಣ್ಮಕ್ಳು, ನಮ್ಮಣ್ಣ ಒಬ್ಬನೇ ದೊಡ್ಡವನು, ಇನ್ಯಾರೂ ಇಲ್ಲ. ಆ ಟೈಮಲ್ಲಿ ಎಷ್ಟು ಭಯ ಆಗೋಯ್ತು ಅಂದರೆ ಆಗೋಯ್ತು, ತುಂಬಾನೇ ಭಯ. ಅದಾದ್ಮೇಲೆ ನನ್ನ ಮನಸ್ಸಲ್ಲಿ ಒಂದೇ ಒಂದು ಬೇಡ್ಕೊಂಡಿದ್ದು, ಅಮ್ಮ ನಿನ್ನ ನಂಬಿ ಬಂದಿದ್ದೀವಿ, ದಯಮಾಡಿ ನಮ್ಮನ್ನ ಅರ್ಧ ದಾರಿಯಲ್ಲಿ ಕೈ ಬಿಡಬೇಡ ಅಂತ. ರಾತ್ರಿ 11 ಗಂಟೆ ಕಣ್ರಿ, ನಾವು ಇದೆಲ್ಲ ಪೂರ್ತಿ ಮುಗಿಯೋ ಅಷ್ಟೊತ್ತಿಗೆ. ಆಮೇಲೆ ಏನಾಯ್ತು, ಒಂದು ಫ್ಯಾಮಿಲಿ ಬಂತು. ಅವರು ಅಮ್ಮ, ಮಗಳು, ಅಜ್ಜಿ, 3 ಜನ. ಆ ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಅವರು ನಮ್ಮ ಪಕ್ಕದಲ್ಲೇ ಕುತ್ಕೊಂಡಿದ್ರು. ಆಮೇಲೆ ಅವ್ರ ಕಡೆಯವರು ಕಾರ್ ತೊಗೊಂಬಂದ್ರು. ಆವಾಗ ಮತ್ತೆ ಅವ್ರನ್ನ ಕೇಳಿಬಿಟ್ಟು ಡ್ರಾಪ್ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಮತ್ತೆ ಸರಿ ಅಂತ ನಂಜನಗೂಡಿಗೆ ಬಂದಮೇಲೆ ಮತ್ತೆ ಅಲ್ಲಿಂದ ನಾವು ರೂಮ್ಗೆ ಹೋಗೋದಕ್ಕೆ ಪ್ರಾಬ್ಲಮ್ ಆಯಿತು. ಏನು ಪ್ರಾಬ್ಲಮ್ ಅಂತೀರಾ, ನಮಗಲ್ಲಿ ಏನೂ ಟ್ರಾನ್ಸ್ಪೋರ್ಟ್ ಇಲ್ಲ, ಬೈಪಾಸಲ್ಲಿ ಇಳಿಸ ಬಸ್ಸು. ಅಲ್ಲಿಂದ ನಾವು ಮತ್ತೆ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟ್ ಇಲ್ಲ, ನಡ್ಕೊಂಡು ರೂಮ್ವರೆಗೂ ಹೋದ್ವಿ. ಮತ್ತೆ ಬೆಳಗ್ಗೆ ಎದ್ದು ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಬಂದ್ವಿ. ನನಗೆ ಇದೇ ಫಸ್ಟ್ ಟೈಮ್ ನಾನು ನಂಜನಗೂಡಲ್ಲಿ ಟಿಫನ್ ನೋಡ್ತಿರೋದು. ಇದಕ್ಕೆ ಬಿಫೋರ್ ನಾನು ಯಾವತ್ತೂ ಟಿಫನ್ ನೋಡಿರಲಿಲ್ಲ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಕಣ್ರಿ, ತುಂಬಾ ಚೆನ್ನಾಗಿತ್ತು. ಆ ಥರ ಆಯಿತು. ಅದಾದಮೇಲೆ ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿ ನಾವು ಫಸ್ಟ್ ಮೇನ್ ಪ್ಲ್ಯಾನ್ ಮಾಡಿದ್ರೆ ಶ್ರೀರಂಗಪಟ್ಟಣಕ್ಕೋಸ್ಕರ. ಯಾಕೆ ಅಂದರೆ ಅಲ್ಲಿ ಕ್ಷಣಿಕಾಂಬ ಮತ್ತು ನಿಮಿಷಾಂಬ ದೇವಸ್ಥಾನ ಇದೆ, ಗೊತ್ತಾ ನಿಮಗೆ? ಆ ದೇವಸ್ಥಾನ ನೋಡಬೇಕು ಅಂತಲೇ ನಾವು ಶ್ರೀರಂಗಪಟ್ಟಣಕ್ಕೆ ಪ್ಲ್ಯಾನ್ ಮಾಡಿದ್ದು ಟ್ರಿಪ್. ಹೆಂಗಿದ್ರು ಶ್ರೀರಂಗಪಟ್ಟಣವರೆಗೂ ಬರ್ತಾ ಇದೀವಲ್ಲ, ಮೈಸೂರು ಆ್ಯಂಡ್ ನಂಜನಗೂಡು, ಚಾಮುಂಡಿ ಬೆಟ್ಟ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆ ರೀಸನಿಂದ ಆ ಥರ ಮಾಡಿಕೊಂಡು ನಾವು ಮತ್ತೆ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಅಲ್ಲಿ ಕೂಡ ಅಷ್ಟೇ ಕಣ್ರಿ, ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ನಾನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಫಸ್ಟು ನಾವು ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಈ ಉರಿಯೋ ಬಿಸಿಲಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡಿದ್ದು ಆದಮೇಲೆ ನಾವು ಈ ಥರನೇ ನಮ್ಮ ಅಣ್ಣ ಪ್ರತಿಯೊಂದು ವಿಡಿಯೋ ಮಾಡ್ತಿದ್ದ ದೇವಸ್ಥಾನದ್ದು. ಅದಾದಮೇಲೆ ಮತ್ತೆ ಶಿವ, ಮಣಿಕಾಂಬ, ಅದಾದಮೇಲೆ ಮತ್ತೆ ನಿಮಿಷಾಂಬ ಎಲ್ಲ ನೋಡಿದ್ವಿ. ಅದಾದಮೇಲೆ ಮತ್ತೆ ರಿಟರ್ನ್ ನಾವು ಮೈಸೂರು ಬಸ್ಸಿಗೆ ಬಂದ್ವಿ. ನಿಮ್ಗೊಂದು ಡೌಟ್ ಬಂದಿರ್ಬೋದು, ಚಾಮುಂಡಿ ಬೆಟ್ಟದಲ್ಲಿ ಮಾತ್ರನೇ ಅಲ್ವಾ ಮೇಡಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು, ಮತ್ತು ನಂಜನಗೂಡಿಗೆ ರಿಟರ್ನ್ ಬಂದಮೇಲೆ ಪ್ರಾಬ್ಲಮ್ ಆಗಿತ್ತಲ್ವಾ? ನೀವು ಯಾಕೆ ಟ್ರಿಪ್ಪು ಫುಲ್ಲು ಇದಾಗೋಯಿತು ಅಂತ ಹೇಳ್ತಿದ್ದೀರಾ ಅಂತ? ಹೇಳ್ತೀನಿ, ಮುಂದೆ ಇನ್ನೂ ಇದೆ. ಏನಾಯಿತು ಗೊತ್ತಾ, ಆ ಥರ ಮತ್ತೆ ಮೈಸೂರಿಗೆ ರಿಟರ್ನ್ ಬಂದ್ವಿ. ಎಕ್ಸ್ಪ್ರೆಸ್ ಬಸ್ಸು ನಿಮಗೆ ಗೊತ್ತಲ್ವಾ, ಹೈವೇ ಮೇಲೆ ಹೋಗುತ್ತೆ. ಕಾಮನ್ ಆಗಿ 20 ನಿಮಿಷದೊಳಗಡೆ ಸಿಗ್ತಾ ಇದ್ದ ಟಿಕೆಟು 1.5 ಗಂಟೆ ಕಣ್ರಿ, ಕ್ಯೂ ಲೈನಲ್ಲಿ ನಾವು ವೆಯ್ಟ್ ಮಾಡಿರೋದು. ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ರಶ್ ಇತ್ತು. ಒಂದು ಕಾಫಿ ಕುಡ್ಕೊಂಡು ಕ್ಯೂ ಲೈನಲ್ಲಿ 1.5 ಅವರ್ ವೆಯ್ಟ್ ಮಾಡಿ ಮೈಸೂರಿಗೆ ರಿಟರ್ನ್ ಬರ್ತಿದ್ವಿ. ಆವಾಗ ಈ ಹೆಣ್ಣು ಮಕ್ಳಿಗೆ ಹೆಂಗೆ ಮೂಡ್ ಸ್ವಿಂಗ್ಸ್ ಇರ್ತಲ್ವಾ, ಅದೇ ಥರ ಕ್ಲೈಮೇಟ್ಗೂ ಮೂಡ್ ಸ್ವಿಂಗ್ ಅನ್ಕೊಂತೀನಿ. ಒಂದು ನಿಮಿಷಕ್ಕೆ ಫುಲ್ಲು ಶೆಕೆ, ಒಂದು ನಿಮಿಷಕ್ಕೆ ಮೋಡ ಪೂರ್ತಿ ಮುಚ್ಕೊಳ್ಳುತ್ತೆ, ಒಂದು ನಿಮಿಷಕ್ಕೆ ನೇಚರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಒಂದೊಂದು ನಿಮಿಷಕ್ಕೆ ಒಂದೊಂದು ಮಾಡ್ತಿತ್ತು ಈ ನೇಚರು. ಆ ಥರ ಆಯಿತು. ಅದಾದಮೇಲೆ ಫುಲ್ಲು ಮಳೆ ಬಿತ್ತು. ಸೊ ಕೊನೆಗೂ ಬೆಂಗಳೂರಿಗೆ ರೀಚ್ ಆದ್ವಿ. ಅಪ್ಪ ದೇವ್ರೆ, ಹೆಂಗೋ ನನಗೆ ನಾವು ಬೆಂಗಳೂರಿಗೆ ರೀಚ್ ಆದ್ವಲ್ಲ, ಇನ್ನಾದರೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಾನು ನನ್ನ ಪ್ಲೇಸಿಗೆ ರೀಚ್ ಆಗೋದ್ರೆ ಸಾಕು ಅಂದ್ಕೊಂಡೆ. ಹೊಸದಾಗಿ ಇನ್ನೊಂದು ಪ್ರಾಬ್ಲಮ್, ನಾವು ಬೆಂಗಳೂರಿಗೆ ರಿಟರ್ನ್ ಆಗಿದ್ದೆ 11 ಗಂಟೆ ಆಯಿತು. ಅಲ್ಲಿಂದ ನನ್ನ ಪ್ಲೇಸ್ಗೆ ಹೋಗೋಕ್ಕೆ ರ್ಯಾಪಿಡೋ ಬುಕ್ ಆಗ್ತಿಲ್ಲ. AC ಬಸ್ಗಳು ಬಿಟ್ಟರೆ ನಾರ್ಮಲ್ ಬಸ್ ಬರ್ತಿಲ್ಲ. AC ಬಸ್ಸಲ್ಲಿ ಹೋಗ್ಬೋದಲ್ವಾ ಮೇಡಮ್ ಅಂತ ನೀವು ಅಂತೀರ. ಆದರೆ AC ಬಸ್ಸಲ್ಲಿ ಹೋಗೋದಕ್ಕೆ ಏನು ಪ್ರಾಬ್ಲಮ್ ಗೊತ್ತಾ ನನಗೆ? AC ಅಂದ್ರೇ ಆಗಲ್ಲ ಕಣ್ರಿ. 1-2 ನಿಮಿಷ ACಯಲ್ಲಿ ಇದ್ದೋದ್ರೂ ಏನಾಗುತ್ತೆ, ಒಂಥರ ತುಂಬ ಜಾಸ್ತಿ ಬ್ರೀದಿಂಗ್ ಇಶ್ಯೂ ಥರ ಆಗೋಗುತ್ತೆ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ಸುಸ್ತಾಗುತ್ತೆ. AC ಬಸ್ ಆಗಲ್ಲ. ಆದರೆ ಬೇರೆ ವಿಧಿ ಇಲ್ಲ, ಹತ್ತತ್ರ 1/4 ಗಂಟೆ ವೆಯ್ಟ್ ಮಾಡಿ ಬೇರೆ ಆಪ್ಷನ್ ಇಲ್ದಿರ ನಾವು ಮತ್ತೆ AC ಬಸ್ಸಲ್ಲೇ ನಾನು ಟ್ರಾವೆಲ್ ಮಾಡಿ ನನ್ನ ರೂಮಿಗೆ ಸೇರಿದೆ. ಇವಾಗ ಹೇಳಿ, ಇವಾಗ ನಾನು ಪೂರ್ತಿ ಕತೆ ಕೇಳಿದ್ರಲ್ವಾ,
ಮೈಸೂರಿಗೆ ಎಷ್ಟು ಸರಿ ಹೋಗಿರ್ತೀವಿ. ಅದೇ ನಾವು ಕರ್ನಾಟಕದಲ್ಲಿ ಇದೀವಿ ಅಂದ್ರೆ 100% ಮಿನಿಮಮ್ ಅಂದ್ರೆ ಒಂದ್ 2-3 ಸರಿ ಆದ್ರೂ ಹೋಗಿರ್ತೀವಿ. ಆದ್ರೆ ನಂದು ಕೌಂಟ್ ಮಾಡ್ತಾ ಹೋದ್ರೆ ತಿಂಗ್ಳು ಬೇಕಾಗುತ್ತೆ. ಅಷ್ಟ್ ಸರಿ ಹೋಗಿದ್ದೀನಿ. ಅಷ್ಟು ಸರಿ ಹೋಗಿದ್ರು ಇಷ್ಟೆಲ್ಲ ಅನುಭವಿಸಿದೀನಿ. ಏನ್ ಮಾಡೋದು? ಬ್ಯಾಡ್ ಲಕ್ ಅಂತಾನೆ ಅನ್ಬೋದಲ್ವಾ? ನೋಡೋಣಂತೆ. ಆ ದೇವ್ರು ಆ ಬ್ಯಾಡ್ ಲಕ್‌ನೆಲ್ಲ ತಗೊಂಡು ಗುಡ್ ಲಕ್ ಆದ್ರೂ ಕೊಡ್ತಾನೇನೋ ಅಂತ ಅಲ್ವಾ? ಸೊ ನೆಕ್ಸ್ಟ್ ಈ ತರದೇ ಒಂದು ಹೊಸ ವ್ಲಾಗ್ ಅಲ್ಲಿ ಮೀಟ್ ಆಗೋಣ. ಸ್ಟೇ ಟ್ಯೂನ್. ಬೈ ಬೈ.